ಶ್ರೀ ಗುರುಭ್ಯೋ ನಮಃ. ಗೀತಾ ಜ್ಞಾನ ಯಜ್ಞದ ಇಂದಿನ ಸತ್ಸಂಗದಲ್ಲಿ ಪ್ರಸ್ತುತಪಡಿಸುವ ಚಿಂತನದ ವಿಷಯ ಅಮರ ಶಿಲ್ಪಿ ಜಕಣಾಚಾರಿ. ಗೀತಾ ಜ್ಞಾನ ಯಜ್ಞದ ಚಿಂತನ ಬಳಗದ ಸಂಚಾಲಕಿ ಸಂಧ್ಯಾ ರವೀಶ್ ಭಟ್ ಉಜಿರೆ. ಹೇಗೆ ಕವಿಯೊಬ್ಬ ರವಿ ಕಾಣದ್ದನ್ನು ಕಾಣಬಲ್ಲನೋ ಹಾಗೆಯೇ ಶಿಲ್ಪಿಯೊಬ್ಬ ಜಡಶಿಲೆಯಲ್ಲಿ ಮೂರ್ತಿಯನ್ನು ಕಾಣುವನು. ಮೃಣ್ಮಯ ಮೂರ್ತಿಯಲ್ಲಿ ತಿದ್ದಿ ತೀಡಲು ಅವಕಾಶವಿದೆ, ಆದರೆ ಶಿಲಾಮೂರ್ತಿಯಲ್ಲಿ ಚಾಣದ ಪೆಟ್ಟು ಹದ ತಪ್ಪಿದರೆ ಮೂರ್ತಿಯ ಮೂತಿ ತಿರುಗಿ ಹೋಗಬಹುದು. ಇಂತಹ ಅಪಾರ ಶ್ರಮ, ದೈವಿಕತೆ, ತಾಳ್ಮೆ, ಜಾಣ್ಮೆ, ಏಕಾಗ್ರತೆಯನ್ನು ಮೈಗೂಡಿಸಿಕೊಂಡವ ತನ್ನ ಶಿಲ್ಪದಂತೆಯೇ ತಾನೂ ಅಮರನಾಗುತ್ತಾನೆ ಎಂಬುದಕ್ಕೆ ಅಮರ ಶಿಲ್ಪಿ ಜಕಣಾಚಾರಿಯೇ ಸಾಕ್ಷಿ. ಕ್ರೀಡಿಕಾ ಪಟ್ಟಣದಲ್ಲಿ ಜನಿಸಿದ ಈತ ತನ್ನ ಕಾಯಕದಲ್ಲಿಯೇ ದೇವರನ್ನು ಕಂಡವನು. ಸೋಮನಾಥ ದೇವಾಲಯದ ಕೈಂಕರ್ಯದಲ್ಲಿ ಮಗ್ನನಾದ ಈತ ಗರ್ಭಿಣಿ ಪತ್ನಿ, ಸಂಸಾರ, ಕುಟುಂಬ ಎಲ್ಲವನ್ನು ಮರೆಯುತ್ತಾನೆ. ಹಳೇಬೀಡಿನ ದೇವಾಲಯವು ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು ಎಂಬಂತೆ ರೂಪುಗೊಳ್ಳುತ್ತಿತ್ತು. ಆಗ ಅಲ್ಲಿಗೆ ಭೇಟಿ ಕೊಟ್ಟ ವಿಷ್ಣುವರ್ಧನ ಮಹಾರಾಜ ಜಕಣಾಚಾರಿ ಎಂಬ ತಪಸ್ವಿ ಶಿಲ್ಪಿಯನ್ನು ಭೇಟಿಯಾಗಿ ವೇಲ ಮತ್ತು ಚನ್ನ ಎಂಬವರ ಸ್ಥಳದಲ್ಲಿ ದೇವಾಲಯ ಮಾಡಲು ವಿನಂತಿಸುತ್ತಾನೆ. ಈ ದೇವಾಲಯವು ನ ಭೂತೋ ನ ಭವಿಷ್ಯತಿ ಎಂಬಂತಾಗಬೇಕು ಎಂದೇ ನನ್ನಿಚ್ಛೆ ಎನ್ನುತ್ತಾನೆ. ಅದಕ್ಕೆ ಜಕಣಾಚಾರಿ ಶಾಂತವಾಗಿ, ಬೇರೆ ಯಾರಾದರೂ ಮಾಡದೇ ಇದ್ದರೆ ನಾನು ಪ್ರಯತ್ನಿಸುವೆ ಎಂದನಂತೆ. ಹೀಗೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯದ ನಿರ್ಮಾಣ ಆರಂಭವಾಗುತ್ತದೆ. ಹೊರಭಾಗದ ಕೆತ್ತನ ಕೆಲಸವೆಲ್ಲ ಮುಗಿದು ಒಳಭಾಗದ ದೇವಾಲಯದ ನಿರ್ಮಾಣದಲ್ಲಿ ನಿರತನಾದ ಜಕಣಾಚಾರಿ ಸರ್ವಸ್ವವನ್ನೂ ಮರೆತು ತಾನು ಕೆತ್ತುವ ಶಿಲ್ಪದೊಂದಿಗೇ ತನ್ಮಯನಾಗಿರುತ್ತಾನೆ. ಇತ್ತ ಜಕಣಾಚಾರಿಯ ಮಡದಿ ಗಂಡು ಮಗುವಿಗೆ ಜನ್ಮವಿತ್ತಳು. ಆ ಮಗುವಿಗೆ ಡಂಕಣ ಎಂದು ಹೆಸರಿಟ್ಟಳು. ರಕ್ತಗತವಾಗಿ ಬಂದ ಶಿಲ್ಪಕಲೆಯನ್ನು ಆಳವಾಗಿ ಅಧ್ಯಯನ ಮಾಡಿದ ಈತ ತನ್ನ ತಂದೆಯನ್ನು ಹುಡುಕಿಕೊಂಡು ಹೊರಡುತ್ತಾನೆ. ನಿರ್ಮಾಣ ಹಂತದ ಚನ್ನಕೇಶವ ದೇವಾಲಯದ ಹೊರಭಾಗವನ್ನು ನೋಡಿದ ಈ ಯುವಕ ಮೂಕ ವಿಸ್ಮಿತನಾಗುತ್ತಾನೆ. ರಾಜನನ್ನು ಒತ್ತಾಯಿಸಿ ಮೂಲ ಮೂರ್ತಿಯ ದರ್ಶನಕ್ಕೆಂದು ಬಂದು ಡಂಕಣ ತನ್ನ ತೀಕ್ಷ್ಣ ದೃಷ್ಟಿಯಿಂದ ಚನ್ನಕೇಶವನ ಮೂರ್ತಿಯನ್ನು ನೋಡಿ ದಂಗಾಗುತ್ತಾನೆ. 26 ವರ್ಷಗಳಿಂದ ಸತತವಾಗಿ ನಡೆಯುತ್ತಿರುವ ಈ ಕಾಯಕದಲ್ಲೂ ಇಂತಹ ಕೊರತೆಯೇ ಎಂದು ಉದ್ಗರಿಸುತ್ತಾನೆ. ರಾಜ ವಿಷ್ಣುವರ್ಧನ ಆಶ್ಚರ್ಯಗೊಳ್ಳುತ್ತಾನೆ. ಡಂಕಣನು, ರಾಜ, ಈ ಮೂರ್ತಿ ಭಿನ್ನವಾಗಿದೆ. ಇದನ್ನು ಪ್ರತಿಷ್ಠಾಪಿಸಿದೆ ಎಂದಾದರೆ ಸಕಲರಿಗೂ ಅನಿಷ್ಟ ಪ್ರಾಪ್ತಿ ಖಂಡಿತ ಎನ್ನುತ್ತಾನೆ. ಜಕಣನಿಗೆ ಮುಖಭಂಗವಾಯಿತು. ಒಂದು ವೇಳೆ ಈತನ ಮಾತು ಸತ್ಯ ಎಂದಾದರೆ ನನ್ನ ಬಲಗೈಯನ್ನೇ ಕತ್ತರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಜಕಣ. ಇದರಲ್ಲಿ ಏನು ದೋಷ ಎಂದು ಕೇಳಿದಾಗ ಮೂರ್ತಿಯ ನಾಭಿಯ ಹತ್ತಿರ ಮೆಲ್ಲನೆ ಚಾಣದಿಂದ ಹೊಡೆಯುತ್ತಾನೆ ಡಂಕಣ. ಒಳಗಿನ ನಿರ್ವಾತ ಪ್ರದೇಶದಲ್ಲಿ ಅತೀ ಚಿಕ್ಕ ಕಪ್ಪೆಯೊಂದು ಕಂಡು ಬಂದಿತಂತೆ. ಅದನ್ನು ಹೊರಗೆ ಕಳುಹಿಸಿ ಮೂರ್ತಿಯ ಭಿನ್ನತೆಯನ್ನು ಸರಿಪಡಿಸಿದ ಡಂಕಣನ ಜ್ಞಾನ ಕೌಶಲ್ಯವನ್ನು ಕಂಡು ಅವನ ಪರಿಚಯ ಮಾಡಲಾಗಿ ತನ್ನ ಮಗನೇ ಈತ ಎಂದು ತಿಳಿದು ಜಕಣ ಬಹಳ ಸಂತಸಗೊಳ್ಳುತ್ತಾನೆ. ಆದರೆ ಮಾತು ಕೊಟ್ಟ ಜಕಣಾಚಾರಿ ತನ್ನ ಬಲಕೈಯನ್ನು ಕತ್ತರಿಸಿಯೇ ಬಿಟ್ಟ. ತಂದೆ ಮಗ ದುಃಖ ಹಾಗೂ ಸಂತಸದ ಸಮ್ಮಿಶ್ರ ಭಾವದಿಂದ ಇರುವಾಗ ಒಂದು ದಿನ ಕನಸಿನಲ್ಲಿ ಜಕಣಾಚಾರಿಗೆ ಚನ್ನಕೇಶವನೇ ಬಂದು, ನಿನ್ನೂರಿನಲ್ಲಿ ಇಂತಹುದೇ ನನ್ನ ಮೂರ್ತಿಯನ್ನು ನಿರ್ಮಿಸಿ ಪ್ರತಿಷ್ಠಾಪನೆಗೊಳಿಸಿದರೆ ನಿನ್ನ ಕೈ ಮರಳಿ ಬರುತ್ತದೆ ಎಂದನಂತೆ. ಹಾಗೆಯೇ ಅಲ್ಲಿಂದಲೇ ಬಂದು ಒಂದು ದೊಡ್ಡದಾದ ಬಂಡೆಯನ್ನು ತಂದು ಕ್ರೀಡಿಕಾ ಪಟ್ಟಣದಲ್ಲಿ ಮಗನ ಸಹಾಯದಿಂದ ದೇವಾಲಯದ ನಿರ್ಮಾಣ ಮಾಡುತ್ತಾನೆ. ಕಳೆದುಕೊಂಡ ಅವನ ಕೈ ಮರಳಿ ಬರುತ್ತದಂತೆ. ಅಂದಿನಿಂದ ಆ ಊರಿಗೆ ಕೈದಾಳ ಎಂಬ ಹೆಸರು ಬರುತ್ತದೆ. ದೇವಸ್ಥಾನದ ನಿರ್ಮಾಣ ಕಾರ್ಯ ಮಾಡಲು ಜಕಣಾಚಾರಿ ಒಪ್ಪಿಗೆ ಸೂಚಿಸಬೇಕಾದರೆ ಅವನಿಗೆ ಕನಸಿನಲ್ಲಿ ಆ ಮೂರ್ತಿಯೇ ಕಂಡು ಬರುತ್ತದೆ. ಕಲ್ಲನ್ನು ನೋಡಿ ಮನಸ್ಸಿನಲ್ಲಿಯೇ ಆ ಮೂರ್ತಿಯ ರೂಪುರೇಷೆ ಹಾಕಿ ಸಂಪೂರ್ಣ ವ್ರತಸ್ಥನಾಗಿದ್ದುಕೊಂಡು ಆ ಮೂರ್ತಿಯನ್ನು ಕೆತ್ತಿದ್ದಾನೆ. ಆದರೂ ಅಂತಹ ಒಬ್ಬ ತಪಸ್ವಿ ಶಿಲ್ಪಿ ಜಕಣಾಚಾರಿಗೂ ಅಹಂಕಾರ ಹೇಗೆ ಹುಟ್ಟಿಕೊಳ್ಳುತ್ತದೆ? ಮೂರ್ತಿಯಲ್ಲಿ ದೋಷವನ್ನು ಹುಡುಕಿ ತೋರಿಸಿದರೆ ನನ್ನ ಬಲಗೈಯನ್ನೇ ಕತ್ತರಿಸುತ್ತೇನೆ ಎಂದು ಹೇಳಿರಬೇಕಾದರೆ ಅದು ಅಹಂ ಅಲ್ವೇ? ಆ ಅಹಂಗೆ ಒಳಗಾಗಿದ್ದರಿಂದಲೇ ಆತ ಸೋಲಬೇಕಾಯಿತು. ಆದರೆ ಅದು ಸಾತ್ವಿಕ ಅಹಂ ಆಗಿದ್ದಕ್ಕೆ ಭಗವಂತ ಆತನಿಗೆ ಕೈಯನ್ನು ಮರಳಿ ಅನುಗ್ರಹಿಸುವುದರ ಮೂಲಕ ದಾರಿ ತೋರಿಸಿದ. ಮನುಷ್ಯ ಹುಟ್ಟಿನಿಂದ ದೊಡ್ಡವನಾಗುವುದಿಲ್ಲ, ಐಶ್ವರ್ಯದಿಂದಲೂ ದೊಡ್ಡವನಾಗುವುದಿಲ್ಲ.
ಯಾವುದಕ್ಕೂ ಯಾರೂ ಅತಿ ಶ್ರೇಷ್ಠರಲ್ಲ ಎಂಬುದು ನೀತಿಯ ಪಾಠ. ಸತ್ಯಸಂಧ, ತಪಸ್ವಿ, ಕಾಯಕವೆಂಬ ಪೂಜೆಯೇ ಜೀವನ ಎಂದುಕೊಂಡು ತನ್ನ ದೈವಭಕ್ತಿ, ನಿರಂತರ ಪರಿಶ್ರಮ, ಸದಾ ಕರ್ಮಯೋಗಿಯಾಗಿ ಬಾಳಿದ ಶಿಲ್ಪಿ ಜಕಣಾಚಾರಿ ಅಮರ ಶಿಲ್ಪಿ ಜಕಣಾಚಾರಿ ಎಂದು ಬಿರುದಾಂಕಿತನಾಗಿ ಅಮರನಾಗುತ್ತಾನೆ. ಹೀಗೆ ನಮ್ಮ ಬಾಳೆಂಬ ಶಿಲ್ಪವನ್ನು ನಾವೇ ಕಡೆದು ನಿರ್ಮಾಣಗೊಳಿಸಿದರೆ ಅಲ್ಲಿ ನಿರಂತರವಾಗಿ ಭಗವಂತ ನೆಲೆಸುತ್ತಾನೆ, ನಮ್ಮನ್ನು ಹರಸುತ್ತಾನೆ ಎಂಬ ಸಂದೇಶ ಸಾರುವ ಈ ಅಮರ ಶಿಲ್ಪಿಯ ಜೀವನಗಾಥೆ ನಮ್ಮ ಬಾಳಿಗೆ ಪ್ರೇರಣೆ. ಹರಿ ಓಂ.